ओम सर्वेषां जनानां मूलभूतगुरवे पुरुषोत्तमाय नमः। विद्याभिमानिन्यै श्रिये नमः। लोकगुरवे ब्रह्मणे नमः। सर्वेभ्यो देवेभ्यो मुख्यव्याख्याकृभ्यः संशयच्छिद्भ्यश्च नमो नमः। श्रीगुरुभ्यो नमः। महाभारतस्य प्रवर्तमानस्य आश्वमेधिके पर्वणि अद्य व्याख्यास्यमानः भागः 32 132 तत्र प्रवर्तमाने अस्मिन् अध्याये चतुरधिके शततमे 104 अध्याय। तत्र न्यूनान्यूनं 50 श्लोकाः 50 ಶ್ಲೋಕಗಳು ಸಮಾಪ್ತಾಗಿವೆ। ಗತೇ ದಿವಸೆ प्रणव मंत्र न केवलं यतिभिः परन्तु अन्यैः आश्रमस्थैरपि संजप्येत। परन्तु यतयः मंत्रमिमं बहुसंख्यया उपयोक्तुमर्हन्ति। अन्ये गृहस्थादयस्तु केवलं मितसंख्यया मंत्रमिमं ध्यातुमर्हन्ति। यतः प्रायः मंत्रोऽयं वैराग्यं संजनयति। मंत्रेण अनेन संयुक्तेन यद् वैराग्यं जायते तत्तु यतीन् भूषयत्येव। परन्तु अन्यान् गृहस्थादीन् नूनं बाधेत। अतः ते केवलं मितसंख्ये एव मन्त्रमिमम् उपयोक्तुम् आदिश्यन्ते शास्त्रे। अष्टमहामन्त्रेषु प्रणवमन्त्रोऽपि अन्यतमः इति तन्त्रसारादिषु ग्रन्थेषु सङ्गृह्यते। अस्य ओङ्कारस्यैव अर्थविस्तारं भूर्भुवस्वः इति व्याहृतयः, गायत्री मंत्रस्य 3 पादाः, पुरुषसूक्तस्य 3 वर्गाः, 3 वेदाश्च अन्ततः व्याख्यास्यन्ते। एवं च सर्वस्य भगवतः गुणजातस्य संग्रहरूपोऽयं प्रणवः। अपि च गते दिवसे व्योममुद्रया सूर्यं पश्येत साधकः इत्यपि महाभारते संवर्णितं प्राश्रावि। अपि च उदुत्यं जातवेदसम् इति मंत्रं जपेत् साधकः इत्यपि तत्रैव महाभारते संश्रुतम्। उदुत्यं च जपेन् मंत्रं चित्रं तच्चक्षुरित्यपि सावित्रीं च यथाशक्ति जप्त्वा सूक्तं च मामकम्। ಓಂಕಾರವನ್ನು ಯತಿಗಳು ಬಹುಸಂಖ್ಯೆಯಲ್ಲಿ ಜಪ ಮಾಡಬಹುದು. ಆದರೆ
ಗೃಹಸ್ಥರಾದವರು ಅದನ್ನ ಮಿತ ಸಂಖ್ಯೆಯಲ್ಲಿ ಜಪಿಸಬೇಕು ಅಂತ ಅನ್ನೋದನ್ನ ಕಳೆದ ದಿವಸ ನೋಡಿದ್ದೇವೆ. ಮತ್ತೆ ಈ ವ್ಯೋಮ ಮುದ್ರೆಯನ್ನ, ಪ್ರಾಯ ಅದಕ್ಕೆ ಆಕಾಶ ಮುದ್ರೆ ಅಂತ ಹೇಳ್ತಾರೆ, ಅದನ್ನ ಮಾಡಿ ಸೂರ್ಯನನ್ನು ನೋಡಬೇಕು. ಅನೇಕರಲ್ಲಿ ಅದು ಬಳಕೆಯಲ್ಲಿ ಈಗಾಗಲೇ ಇದ್ದೇ ಇದೆ. ಅದನ್ನು ಕೂಡ ನಾವು ಕಳೆದ ದಿವಸ ನೋಡಿದ್ದೀವಿ. ಅದಲ್ಲದೆ ಉದುತ್ಯಂ ಜಾತವೇದಸಂ ದೇವಂ ವಹಂತಿ ಕೇತವಃ ಅನ್ನುವ ಮಂತ್ರದ ಅರ್ಥವನ್ನು ನೋಡಿದ್ದೇವೆ. ಇದಾದ ಮೇಲೆ ಅಲ್ಲಿ ಹೇಳಬೇಕಾದಂಥ ಮಂತ್ರ ಚಿತ್ರಂ ತಚ್ಚಕ್ಷುರಿತ್ಯಪಿ ಚಿತ್ರಂ ದೇವಾನಾಮುದಗಾದನೀಕಂ ಚಕ್ಷುರ್ಮಿತ್ರಸ್ಯ ವರುಣಸ್ಯಾಗ್ನೇಹೇ ಆಪ್ರಾದ್ಯಾವ ಪೃಥ್ವಿ ಅಂತರಿಕ್ಷಂ ಸೂರ್ಯ ಆತ್ಮ ಜಗತಸ್ಥಶ್ಚುಷಶ್ಚ ಅನ್ನೋ ಮಂತ್ರವನ್ನ ಜಪ ಮಾಡಬೇಕು ಅಂತ ಹೇಳ್ತಾರೆ. ಇದಾದ ಮೇಲೆ ಚಕ್ಷುರ್ದೇವಹಿತಂ ಪುರಸ್ತಾತ್ ಶುಕ್ರಮುಚ್ಚರತ ಪಶ್ಯೇಮ ಶರದಶತಂ ಜೀವೇಮ ಶರದಶತಂ ನಂದಾಮ ಶರದಶತಂ ಮೋದಾಮ ಶರದಶತಂ ಭವಾಮ ಶರದಶತಂ ಶೃಣವಾಮ ಶರದಶತಂ ಪ್ರಬ್ರವಾಮ ಶರದಶತಂ ಅಜೀತಾಸ್ಯಾಮ ಶರದಶತಂ ಜೋಕ್ತ ಸೂರ್ಯಂ ದೃಶೆ ಯೌದಗಾನ್ ಮಹತೋರ್ಣವಾದ್ ವಿಭ್ರಾಜಮಾನ ಸಲಿಲಸ್ಯ ಮಧ್ಯಾತ್ ಸಮಾ ವೃಷಭೋ ರೋಹಿತಾಕ್ಷ ಸೂರ್ಯೋ ವಿಪಶ್ಚಿನ್ ಮನಸಾ ಪುನಾತೋ ಅನ್ನೋ ಮಂತ್ರವನ್ನು ಜಪಿಸಬೇಕು. ಮತ್ತೆ ಹಂಸಃ ಶುಚಿಷತ್ ಅನ್ನುವಂಥ ಮಂತ್ರವನ್ನು ಕೂಡ ಜಪಿಸಬೇಕು ಅಂತ ಈಗ ಇಲ್ಲೆಲ್ಲ ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ತತಶ್ಚ ಆಲೋಕಯೇದ್ ಅರ್ಕಂ ಹಂಸಃ ಶುಚಿಷದಿತ್ಯಪಿ ಪ್ರದಕ್ಷಿಣಂ ಸಮಾವೃತ್ಯ ನಮಸ್ಕೃತ್ಯ ದಿವಾಕರಂ ಸೂರ್ಯನಿಗೆ ನಮಸ್ಕಾರ ಮಾಡಿ ಹಂಸ ಶುಚಿಷತ್ ಅನ್ನುವಂಥ ಮಂತ್ರವನ್ನು ಕೂಡ ಜಪಿಸಬೇಕು. ಭಗವಂತನಿಗೆ ಸಂಬಂಧಪಟ್ಟ ವಿಷ್ಣು ಸೂಕ್ತಗಳನ್ನ, ಸಾಮಗಳನ್ನ, ಪುರುಷ ಸೂಕ್ತವನ್ನೆಲ್ಲವನ್ನು ಜಪ ಮಾಡಬೇಕು ಅಂತಿದೆ. ಅದೆಲ್ಲವನ್ನೂ ಕೂಡ ನಾನು ಇಲ್ಲೇನು ವಿವರಿಸಲಿಕ್ಕೆ ಹೋಗೋದಿಲ್ಲ. ಆದರೆ ಈ ಭಾಗದ ಕೊನೆಯಲ್ಲಿ ಆ ಚಿತ್ರಂ ದಿವಾನಾಮುದಗಾದನೇಕಂ ಮತ್ತೆ ತಚ್ಚಕ್ಷುರ್ದೇವಹಿತಂ ಹಂಸ ಶುಚಿಷತ್ ಈ ಎಲ್ಲ ಮಂತ್ರಗಳನ್ನ ಅರ್ಥ ಸಮೇತವಾಗಿ ವಿವರಿಸುವಂತ ಪ್ರಯತ್ನ ಮಾಡ್ತೇನೆ. ಹೀಗೆ ಆ ಸ್ನಾನೋಪಾಸನೆ ಎಲ್ಲ ಆದ ಬಳಿಕ ಸಾಧಕ ಮಾಡಬೇಕಾದದ್ದೇನು, ಎಲ್ಲರಿಗೂ ಕೂಡ ತರ್ಪಣ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವೀಗಾಗಲೇ ಇದನ್ನೆಲ್ಲ ಮಾಡ್ತಾನೆ ಇದ್ದೀವಿ. ಸ್ನಾನಾಂಗವಾಗಿ ಮಾಡುವಂಥ ತರ್ಪಣಗಳಿವೆ, ಅವುಗಳನ್ನ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಮುಂದೆ ಪ್ರಜಾಪತಿಂಚ ದೇವಾಂಶ್ಚ ತಥಾ ದೇವಮುನೀನಪಿ ಸಾಂಗಾನಪಿ ತಥಾ ವೇದಾನ್ ಇತಿಹಾಸಾನ್ ಕ್ರತುಂಸ್ತಥಾ ಪುರಾಣಾನಿ ಚ ದಿವ್ಯಾನಿ ಕುಲಾನಿ ಅಪ್ಸರಸಾಂ ತಥಾ ಋತೂನ್ ಸಂವತ್ಸರಾಂಶ್ಚೈವ ಕಲಾನ್ ಕಾಲಾತ್ಮಕಂ ತಥಾ ಅಂತ ಹೀಗೆ ಯಾರ್ಯಾರಿಗೆ ನಾವು ತರ್ಪಣ ಕೊಡಬೇಕು, ದೇವತೆಗಳು, ಋಷಿಗಳು, ಇವರೆಲ್ಲರಿಗೂ ಕೂಡ ತರ್ಪಣ ಕೊಡೋದು ಹೇಗೆ ಅಂತ ಅನ್ನೋದನ್ನೆಲ್ಲ ವಿವರಿಸಿದ್ದಾರೆ. ಬ್ರಹ್ಮಾದಿ ದೇವತೆಗಳಿಗೂ, ದೇವ ಮುನಿಗಳು, ಮತ್ತೆ ಸಾಂಗವಾದಂಥ ವೇದಗಳು, ಇತಿಹಾಸಗಳು, ಯಜ್ಞಗಳು, ಅದಕ್ಕೆಲ್ಲ ಯಜ್ಞಗಳು ಅಂದ್ರೆ ಯಜ್ಞದ ಅಭಿಮಾನಿ ದೇವತೆಗಳು ಅಂತ ಅದರ ಅರ್ಥ ತಿಳ್ಕೋಬೇಕು. ಪುರಾಣಗಳಿಗೆ, ಅಪ್ಸರೆಯರಿಗೆ, ಋತುಗಳಿಗೆ, ಮತ್ತೆ ಕಾಲ ಮೊದಲಾದವುಗಳಿಗೆ, ಕಾಲಾಭಿಮಾನಿಗಳಾದಂತಹ ದೇವತೆಗಳಿಗೆ, ಸಂವತ್ಸರಕ್ಕೆ ಸಂವತ್ಸರಾಭಿಮಾನಿ ದೇವತೆ, ಭೂತ ಸಮುದಾಯಗಳಿಗೆ, ಭೂತಗಳಿಗೆ, ನದಿಗಳಿಗೆ, ಸಾಗರಗಳಿಗೆ, ಪರ್ವತಗಳಿಗೆ, ಪರ್ವತಗಳಲ್ಲಿ ನಿವಾಸ ಮಾಡುವಂಥ ದೇವತೆಗಳಿಗೆ, ಔಷಧಿ ವನಸ್ಪತಿಗಳಿಗೆ, ಇವೆಲ್ಲದಕ್ಕೂ ಕೂಡ ಉಪವೀತಿಯಾಗಿ ಜಲತರ್ಪಣವನ್ನು ಕೊಡಬೇಕು. ಉಪವೀತಿ ಅಂದರೆ ನಾವೇನು ಯಜ್ಞೋಪವೀತವನ್ನು ಸಹಜವಾದ ಸ್ಥಿತಿಯಲ್ಲಿ ಯಾವಾಗಲೂ ಹಾಕ್ಕೊಂಡಿರ್ತೀವಲ್ಲ, ಅದೇ ಉಪವೀತಿ ಸ್ಥಿತಿ ಅಂತ ಅದನ್ನು ಕರೀತಾರೆ. ಎಡ ಭಾಗದ ಹೆಗಲ ಮೇಲೆ ಜನಿವಾರ ಇರಬೇಕು, ಮತ್ತೆ ಬಲಭಾಗದಲ್ಲಿ ಸೊಂಟದ ಕಡೆಗೆ ಅದಿರಬೇಕು. ಇದನ್ನು ಉಪವೀತಿ ಸ್ಥಿತಿ ಅಂತ ಕರೀತಾರೆ. ಸಹಜವಾಗಿ ಯಾವುದೇ ಸ್ಥಿತಿಯಲ್ಲೂ ಇರುವಂಥದ್ದು. ಉಪವೀತ ಅಂದ್ರೇ, ಯಜ್ಞೋಪವೀತ ಅಂದ್ರೇ ಜನಿವಾರ, ನಮ್ಗೆ ಇದು ಗೊತ್ತಿದೆ. ಅದರಲ್ಲಿ ಇದನ್ನು ಉಪವೀತಿ, ಅದು ವ್ಯಕ್ತಿಗೆ ವಿಶೇಷಣ. ಉಪವೀತಿಯಾಗಿ ಜಲತರ್ಪಣ ಕೊಡಬೇಕು. ಎರಡೂ ಕೈಗಳನ್ನು ಕೂಡ ಬೊಗಸೆಯ ರೂಪದಲ್ಲಿ ಇಟ್ಕೊಂಡು ಆ ಜಲತರ್ಪಣ ಕೊಡಬೇಕು. ಪ್ರತಿಯೊಬ್ಬ ದೇವತೆಗೂ ಪ್ರತ್ಯೇಕವಾಗಿ ಕೊಡಬೇಕು. ಅವ್ರಿಗೆ ತರ್ಪಣ ಕೊಡುವಾಗ ತೃಪ್ಯತಾಂ, ಒಬ್ಬ ದೇವತೆಗೆ ತರ್ಪಣೆ ಕೊಡುವಾಗ ತೃಪ್ಯತಾಂ ಅಂತ ಏಕವಚನವನ್ನು ಪ್ರಯೋಗ ಮಾಡಬೇಕು. ಇಬ್ಬಿಬ್ಬರು ದೇವತೆಗಳಿಗೆ ಸೇರಿ ಕೊಡುವ ಪ್ರಸಂಗ ಇದ್ದಾಗ ಅಲ್ಲಿ ತೃಪ್ಯೇತಾಂ ಅಂತ ಹೀಗೆ ಅದನ್ನು ಹೇಳಬೇಕು.
ಮತ್ತೆ ಅನೇಕ ಜನರಿಗೆ ತರ್ಪಣ ಕೊಡುವಾಗ ತೃಪ್ಯಂತಾಂ ಎಂಬುದಾಗಿ ಬಹುವಚನವನ್ನ ಪ್ರಯೋಗ ಮಾಡಬೇಕು. ತರ್ಪಯೇದ್ ಉಪವೀತೀತು ಪ್ರತ್ಯೇಕಂ ತೃಪ್ಯತಾಮಿತಿ, ತೃಪ್ಯತಾಂ ಅಂತ ಏಕವಚನ. ಹೀಗೆ ಅವರಿಗೆ ತರ್ಪಣ ಕೊಡಬೇಕು. ಇದಾದ್ಮೇಲೆ ಮಂತ್ರದ್ರಷ್ಟಾರಾದಂತಹ ಮರೀಚಿ ಮೊದಲಾದಂತಹ ಋಷಿಗಳು, ನಾರದರ ಮೊದಲಾದ ಋಷಿಗಳಿಗೆ ನಿವೀತಿಯಾಗಿ ಜನಿವಾರವನ್ನು ಮಾಲಾಕಾರ ಮಾಡಿಕೊಳ್ಳುವುದು. ಇದು ಉಪವೀತ ಅನ್ನೋದಕ್ಕೆ ಭಿನ್ನವಾದಂಥ ಮತ್ತೊಂದು ಶಬ್ದ. ಮಾಲಾಕಾರವಾಗಿ ಮಾಡಿಕೊಂಡು ಜನಿವಾರವನ್ನು ಮಾಲೆ ಅಂತ ಹಾಕೊಂಡು ಏಕಾಗ್ರ ಚಿತ್ತನಾಗಿ ಅವರಿಗೆ ತರ್ಪಣ ಕೊಡಬೇಕು. ಇದಾದ್ಮೇಲೆ ಜನಿವಾರವನ್ನ ಪ್ರಾಚೀನಾವೀತಿ ಎಡಗಡೆ ಮಾಡಿಕೊಂಡು, ಬಲ ಹೆಗಲ ಮೇಲೆ ಜನಿವಾರ ಇರಬೇಕು, ಎಡಗಡೆ ಸೊಂಟದ ಮೇಲೆ ಜನಿವಾರ ಇರಬೇಕು. ಆ ಥರ ಜನಿವಾರದ ಸ್ಥಿತಿಯನ್ನು ಮಾಡಿಕೊಂಡು ಪಿತೃದೇವತೆಗಳು ಮತ್ತೆ ಕವ್ಯವಾಹನ ಅನ್ನುವಂಥ ಅಗ್ನಿ, ಚಂದ್ರ, ಸೂರ್ಯನ ಮಗನಾದಂಥ ಅರ್ಯಮ ಅಂದ್ರೆ ಯಮ, ಅಗ್ನಿಶ್ವಾರ್ತ ಮತ್ತೆ ಸೋಮಪ, ಅಸೋಮಪಾಶ್ಚಯ ದೇವಾ ಯಜ್ಞಭಾಗ ವಿವರ್ಜಿತಾ ಅಂತೀಗೆಲ್ಲ ಕೇಳ್ತೀವಲ್ಲ, ಬೇರೆ ಬೇರೆ ಪಿತೃದೇವತೆಗಳು, ಅವರೆಲ್ಲರಿಗೂ ಕೂಡ ಎಳ್ಳಿನಿಂದ ಕೂಡಿದಂಥ ನೀರಿನಿಂದ ದರ್ಭೆಯ ಮೇಲೆ ತರ್ಪಣವನ್ನು ಕೊಡಬೇಕು. ಅನಂತರ ನಮ್ಮ ಪಿತೃಗಳಿಗೂ ಕೂಡ ತರ್ಪಣ ಕೊಡಬೇಕು. ಇಲ್ಲಿ ಬಂದಿರುವಂತಹ ಒಂದು ಸಂಗತಿಯನ್ನು ಗಮನಿಸಬೇಕು. ತತಸ್ತು ಕವ್ಯವಾಡ ಅಗ್ನಿಂ, ಕವ್ಯವಾಹನ ಅನ್ನುವಂಥ ಅಗ್ನಿ ಬಗ್ಗೆ ಇಲ್ಲಿ ಪ್ರಸ್ತಾವ ಬಂದಿದೆ. 15ನೇ ಕಕ್ಷಾದಲ್ಲಿರುವಂತಹ ಮುಖ್ಯ ಅಗ್ನಿ ಇವನಲ್ಲ, ಅವನ ಸಂತಾನಭೂತರಾದಂಥ ಮತ್ತೊಬ್ಬ ಕವ್ಯವಾಹನ ಅನ್ನುವಂಥ ಅಗ್ನಿ. ಈ ಚಂದ್ರ ಮತ್ತು ಯಮ ಅದಾದ ಬಳಿಕ ಪಿತೃಪತಿಗಳಲ್ಲಿ ಇರುವ ಸ್ಥಾನ ಈ ಕವ್ಯವಾಹನ ಅನ್ನುವಂಥ ಅಗ್ನಿದು. ತತಸ್ತು ಕವ್ಯವಾಡಗ್ನಿಂ ಸೋಮಂ ವೈವಸ್ವತಂ ತಥಾ, ಸೋಮ ಅಂದ್ರೆ ಚಂದ್ರ, ನಮಗಿದು ಗೊತ್ತಾಗ್ತದೆ. ವೈವಸ್ವತಂ ತಥಾ ತತಶ್ಚ ಅರ್ಯಮಾಣಂ, ಮುಂದೆ ವೈವಸ್ವತನಿಗೆ ಕೊಡಬೇಕು ಅಂತಿದೆ. ಅವ್ರು ಅನುವಾದ ಮಾಡುವವರೆಲ್ಲ ವೈವಸ್ವತನಿಗೆ ಅಂದ್ರೆ ವೈವಸ್ವತ ಅಂತಾನೆ ಅರ್ಥ ಬರೆದಿದ್ದಾರೆ. ಮುಂದೆ ಅರ್ಯಮನಿಗೆ ಅಂದ್ರೆ ಅದಕ್ಕೂ ಹಾಗೆ ಬರೆದಿದ್ದಾರೆ. ಅಗ್ನಿಶ್ವಾರ್ಥಾಂಶ ತೈವಜ, ಅಗ್ನಿಶ್ವಾರ್ತರು, ಸೋಮಪರು ಇವೆಲ್ಲ ಪಿತೃಗಳ ಬಗ್ಗೆ ಬಂದೇ ಬರ್ತದೆ, ನಮಗದೆಲ್ಲ ಗೊತ್ತಿದೆ. ಅದ್ರ ಬಗ್ಗೆ ನಾವು ಇಲ್ಲೇನು ಹೆಚ್ಚು ಹೇಳಬೇಕಾದಿಲ್ಲ. ಆದ್ರೆ ಈ ಅರ್ಯಮ ಅಂದ್ರೆ ಯಾರು ಮತ್ತು ವೈವಸ್ವತ ಅಂದ್ರೆ ಯಾರು ಅದನ್ನ ಸ್ವಲ್ಪ ನಾವು ಆಲೋಚನೆ ಮಾಡಿ ತಿಳ್ಕೋಬೇಕಾಗ್ತದೆ. ನನ್ನ ದೃಷ್ಟಿಯಲ್ಲಿ ವೈವಸ್ವತಂ ಅರ್ಯಮಾಣಂ, ಆ ವೈವಸ್ವತ ಅಂತ ಅನ್ನೋದು ಅರ್ಯಮ ಅಂತನೋನಿಗೆ ವಿಶೇಷಣ. ಅದು ಹೊರತು ವೈವಸ್ವತ ಬೇರೆ ಅರ್ಯಮಣ ಬೇರೆ ಅಂತ ಹೀಗೆ ಅಂತ ತಿಳ್ಕೋಬಾರ್ದು. ಎಲ್ಲ ವ್ಯಾಖ್ಯಾನಗಳನ್ನ ಎಲ್ಲ ಅನುವಾದಗಳನ್ನ ನೋಡಿದ್ರೆ ಹಾಗೆ ಕಾಣಿಸ್ತದೆ. ಯಾಕೆ ಅಂದ್ರೆ ನಮ್ಗೆ ಇದು ಗೊತ್ತಿದೆ. ಒಬ್ಬ ಕವ್ಯವಾಹನ ಅಗ್ನಿ, ಇನ್ನೊಬ್ಬ ಚಂದ್ರ, ಇವರಿಬ್ಬರಾದ್ಮೇಲೆ ಅಲ್ಲಿರುವಂತಹ 3ನೇ ಪಿತೃಪತಿ ಅಂದ್ರೆ ಯಮನೇ. ಆ ಯಮನ ವರ್ಣನೆ ಮಾಡುವಂತಹ ಬೇರೆ ಯಾವುದೇ ಶಬ್ದ ಇಲ್ಲಿ ಇವರಿಗೆ ಕಾಣಿಸೋದಿಲ್ಲ. ಅದಕ್ಕಾಗಿ ಈ ಯಮನನ್ನು ಹೇಳುವಂತ ಶಬ್ದ ಅಂದ್ರೆ ವೈವಸ್ವತ ಅರ್ಯಮ ಅಂತನ್ನುವಂಥ ಶಬ್ದನೇ. ಅವನು ವಿವಸ್ವಾನ್ ಅಂದ್ರೆ ಸೂರ್ಯ, ಆ ಸೂರ್ಯನ ಮಗನಾದ್ರಿಂದ ಅವನು ವೈವಸ್ವತ. ಮತ್ತೆ ಅವನಿಗೇನೆ ಅರ್ಯಮ ಅನ್ನುವಂಥ ಶಬ್ದವನ್ನು ಕೂಡ ಪ್ರಯೋಗ ಮಾಡ್ತಾರೆ. ಭಾಗವತದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಅದೆಲ್ಲ ಸ್ಪಷ್ಟ ಇದೆ. ಹಿಂದೆ ಈ ಪಿತೃಣಾಂ ಅರ್ಯಮಾಚಾಸ್ಮಿ ಅಂತ ಭಗವದ್ಗೀತೆಯ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ ಪ್ರಸಂಗ, ಅಲ್ಲೇ ಭಾಗವತ 11ನೇ ಸ್ಕಂದದಲ್ಲಿ ಬಂದಿರುವಂತಹ ವಿಭೂತಿ ರೂಪಗಳನ್ನ ಎರಡನ್ನೂ ಒಟ್ಟಿಗೆ ಸೇರಿಸಿ ನಾವು ನೋಡಿದ್ದೆವು. ಆ ಪ್ರಸಂಗದಲ್ಲಿ ಪಿತೃಣಾಂ ಅರ್ಯಮಾಚಾಸ್ಮಿ, ಪಿತೃಗಳಲ್ಲಿ ಅರ್ಯಮ ಅಂದ್ರೆ ಯಾರದು? ಅನೇಕ ಜನರು ಪಿತೃಗಳಲ್ಲಿ ಅರ್ಯಮ ಅಂದ್ರೆ ಅರ್ಯಮ ಎಂಬ ದೇವತೆ ಅಂತಾನೆ ಅರ್ಥ ಹೇಳಿಬಿಡ್ತಾರೆ. ದ್ವಾದಶಾದಿತ್ಯರಲ್ಲಿ ಸೇರಿದ ಒಬ್ಬ ಅರ್ಯಮ, ಅವನು ಕೂಡ ಪಿತೃಗಳಲ್ಲಿ ಸೇರಿದಾನೆ ಅಂತ ಹೇಳ್ತಾರೆ ಕೆಲವರು. ಹಾಗಲ್ಲ, ಅಲ್ಲಿ ಅರ್ಯಮ ಅಂದ್ರೆ ಯಮನೇ. ಈ ಯಮ ಯುಧಿಷ್ಠಿರನಾಗಿ ವಿದುರನಾಗಿ ಹುಟ್ಟಿ ಬಂದಲ್ಲ ಮಹಾಭಾರತದ ಪ್ರಸಂಗದಲ್ಲಿ. ಆಗ ಯಮನ ಲೋಕದಲ್ಲಿ ಯಾರಿದ್ರು? ಆ ಯಮನ ಕರ್ತವ್ಯ ನಿರ್ವಹಿಸಲಿಕ್ಕೆ ಅಲ್ಲೊಬ್ರು ಯಾರು ಬೇಕಲ್ಲ, ಅವ್ರು ಯಾರು ಮಾಡ್ತಾ ಇದ್ರು ಅಂತ ನಮ್ಗೆಲ್ಲರಿಗೂ ಒಂದು ಜಿಜ್ಞಾಸೆ ಬರ್ಬೋದು. ಅದಕ್ಕೆ ಭಾಗವತ ಉತ್ತರ ಕೊಟ್ಟಿದೆ, ಭಾಗವತ ತಾತ್ಪರ್ಯ ಅದನ್ನು ಸ್ಪಷ್ಟಪಡಿಸಿದೆ. ಕೆಲವರು ಬೇರೆಯವರೆಲ್ಲ ಅದನ್ನು ತಪ್ಪರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಮ ವಿದುರನಾಗಿ ಯುಧಿಷ್ಠಿರನಾಗಿ ಭೂಲೋಕಕ್ಕೆ ಬಂದಾಗ
ಅರ್ಯಮ ಅನ್ನುವ ದ್ವಾದಶಾದಿತ್ಯರಲ್ಲಿ ಸೇರಿದ ಒಬ್ಬ ದೇವತೆ ಆ ಯಮನ ಜವಾಬ್ದಾರಿಯನ್ನು ನಿರ್ವಹಿಸಿದ ಅಂತ ಕೆಲವರೆಲ್ಲ ಅರ್ಥ ಬರೆದಿದ್ದಾರೆ. ಅಲ್ಲಿ ಅರ್ಯಮ ಅಂದ್ರೆ ದಂಡಧರ ಅಂತ ಆಚಾರ್ಯರು ಯಮಃ ದಂಡಧರ ಅಂತ ಅದಕ್ಕೆ ಅರ್ಥ ಹೇಳಿದ್ದಾರೆ. ಅಲ್ಲಿ ಅರ್ಯಮ ಅಂದ್ರೆ ದ್ವಾದಶಾದಿತ್ಯರಲ್ಲಿ ಸೇರಿದ ಅರ್ಯಮ ಅಲ್ಲ, ಅವನು ಅರ್ಯಮ ಅಂದ್ರೆ ಯಮನೇ. ಆ ಯಮನೇ ಮೂಲ ರೂಪದಿಂದ ಆ ಯಮಲೋಕದಲ್ಲಿ ಇರ್ತಾನೆ, ಒಂದು ಅಂಶ ರೂಪದಿಂದ ಇಲ್ಲಿ ಯುಧಿಷ್ಠಿರನಾಗಿ ವಿದುರನಾಗಿ ಹುಟ್ಟಿ ಬಂದಿರ್ತಾನೆ. ಆದ್ರಿಂದ ಈ ದೇವತೆಗಳು ನಮ್ಮಂತೆ ಅಲ್ಲ. ಅವರು ನಾವು ಇಲ್ಲಿದ್ರೆ ಇನ್ನೊಂದು ಊರಿನಲ್ಲಿ ಇರೋದು ಸಾಧ್ಯ ಇಲ್ಲ, ಅಲ್ಲಿದ್ರೆ ಇಲ್ಲಿರೋದು ಸಾಧ್ಯ ಇಲ್ಲ. ಯಾಕಂದ್ರೆ ನಾವೆಲ್ಲ ಸಾಂಶರು, ನಿರಂಶರು. ನಾವು ಒಂದೊಂದೇ ಅಂಶದಿಂದ ಒಂದೊಂದು ಕಡೆ ಇರಬಲ್ಲೆವು ಅಷ್ಟೇ. ಆದರೆ ದೇವತೆಗಳು ಹಾಗಲ್ಲ, ಅವರು ಸಾಂಶರಾದ್ರಿಂದ ಅನೇಕ ಅಂಶಗಳನ್ನು ಒಳಗೊಂಡಂಥವ್ರು, ಬೇರೆ ಬೇರೆ ಪ್ರದೇಶಗಳಲ್ಲಿ ಏಕಕಾಲದಲ್ಲಿ ಇರುವಂಥ ಶಕ್ತಿ ಇದ್ದವರು. ಮೂಲ ರೂಪದಿಂದ ಯಮಲೋಕದಲ್ಲಿ ಇದ್ದಾನೆ, ಅವನು ತನ್ನ ಕಾರ್ಯವನ್ನು ನಿರ್ವಹಿಸ್ತಾನೆ ಇದ್ದಾನೆ, ಅವತಾರ ಮಾಡಿ ಇಲ್ಲಿ ಬಂದಿದ್ದಾನೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಮತ್ತೆ ಭಾಗವತದ 5ನೇ ಸ್ಕಂದದಲ್ಲಿ ಯಾವ್ಯಾವ ದ್ವೀಪದಲ್ಲಿ ಒಬ್ಬೊಬ್ಬ ದೇವತೆ ಭಗವಂತನ ಒಂದೊಂದು ಸ್ವರೂಪವನ್ನ ಧ್ಯಾನಿಸ್ತಾನೆ ಅಂತೆಲ್ಲ ಬರುವಾಗ, ಈ ಭಗವಂತನ ಕೂರ್ಮ ರೂಪವನ್ನ ಅರ್ಯಮ ಧ್ಯಾನಿಸಿದ. ಅದು ಯಾವ ದ್ವೀಪ ಅಂತ ನನಗೀಗ ನೆನಪಿಲ್ಲ, ವಿಷಯ ಅಂತೂ ಇಷ್ಟು ನೆನಪಿದೆ. ಕೂರ್ಮ ರೂಪವನ್ನು ಅರ್ಯಮ ಧ್ಯಾನಿಸಿದ ಅಂತ. ಅಲ್ಲೂ ಕೂಡ ಅರ್ಯಮ ಅಂದ್ರೆ ಪಿತೃಗಣಾಧಿಪತಿ ಅರ್ಯಮ ಅಂತ ಹೇಳಿದ್ದಾರೆ. ಪಿತೃಗಣಾಧಿಪತಿ ಅರ್ಯಮ ಅಂದ್ರೆ ಇದೇ ಈ ಯಮನೆ. ಮತ್ತೆ ಭಾಗವತದಲ್ಲೂ ಕೂಡ ಪಿತೃಗಣಾಂ ಅರ್ಯಮ ಚಾಸ್ಮಿ ಅಂತ ಭಗವದ್ಗೀತೆಯಲ್ಲಿ 10ನೇ ಅಧ್ಯಾಯದಲ್ಲಿ ಏನಿದೆಯಲ್ಲ, ಪಿತೃಗಳಲ್ಲಿ ನಾನು ಅರ್ಯಮ ಆಗಿದ್ದೇನೆ ಅಂತ. ಆ ಅರ್ಯಮ ಅಂದ್ರೆ ದ್ವಾದಶಾದಿತ್ಯರಲ್ಲಿ ಅರ್ಯಮ ಅಂತ ಎಷ್ಟೋ ಜನ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಭಾಗವತದ 11ನೇ ಸ್ಕಂದದ 6ನೇ ಅಧ್ಯಾಯ ಇತ್ಯಾದಿ ಕಡೆಗೆ ಏನು ವಿಭೂತಿ ರೂಪಗಳನ್ನು ವರ್ಣನೆ ಮಾಡ್ತಾರಲ್ಲ, ಅಲ್ಲಿ ವ್ಯಾಖ್ಯಾನ ಮಾಡಿರುವಂತಹ ತಾಮ್ರಪರ್ಣಿ ವ್ಯಾಖ್ಯಾನ ಅಂತ ನೆನಪು. ಅದರಲ್ಲಿ ಅವರು ಭಾಗವತ ತಾತ್ಪರ್ಯ 1ನೇ ಸ್ಕಂದದಲ್ಲಿ ಬಂದಿರುವ ಆಚಾರ್ಯರ ಒಂದು ಸೂಚನೆಯನ್ನು ತಗೊಂಡು ಅರ್ಯಮ ಅಂದ್ರೆ ಯಮ ಅಂತ ಅರ್ಥ ಮಾಡ್ಕೋಬೇಕು, ದ್ವಾದಶಾದಿತ್ಯರಲ್ಲಿ ಒಬ್ಬ ಅಲ್ಲ ಅಂತ ಅವ್ರು ಅರ್ಥ ಮಾಡಿ ತೋರಿಸಿದ್ದಾರೆ. ಆದ್ರಿಂದ ಇಲ್ಲೆಲ್ಲಾ ಕಡೆನೂ ಕೂಡ ಅರ್ಯಮ ಅಂತ ಬಂದಲ್ಲಿ ಭಾಗವತದ 11ನೇ ಸ್ಕಂದದ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವ ಪ್ರಸಂಗ, ಭಗವದ್ಗೀತೆಯ 10ನೇ ಅಧ್ಯಾಯದ ವಿಭೂತಿ ರೂಪಗಳ ವರ್ಣನದ ಪ್ರಸಂಗ, ಭಾಗವತದ 1ನೇ ಸ್ಕಂದದ ಪ್ರಸಂಗ, ಮತ್ತೆ ಈಗ ಮಹಾಭಾರತದಲ್ಲಿ ನಾವು ನೋಡ್ತಾ ಇರುವಂತಹ ವೈವಸ್ವತ ಅರ್ಯಮ ಅಂತ ನೋಡುವಂತ ಪ್ರಸಂಗ. ಇಲ್ಲೆಲ್ಲ ಕಡೆನೂ ಕೂಡ ಅರ್ಯಮ ಅಂದ್ರೆ ಯಮನೇ, ಅವನೇ ಒಬ್ಬ ಪಿತೃದೇವತೆ. ಅವನನ್ನು ನಾವಿಲ್ಲಿ ತರ್ಪಿಸ್ಬೇಕು, ಅವನಿಗೆ ತರ್ಪಣ ಕೊಡಬೇಕು ಅಂತ ಅದರ ಅರ್ಥ. ಅದರಿಂದ ವೈವಸ್ವತನಿಗೆ ಅರ್ಯಮನಿಗೆ ಅಂತ ಹೀಗೆ ಅನುವಾದ ಮಾಡಬಾರದು. ಆ ಶ್ಲೋಕ ನೋಡಿದ್ರೆ ವೈವಸ್ವತಂ ತಥಾ, ತಥಾ ಅಂದ್ರೆ ಮತ್ತು ಕೂಡ, ತತಶ್ಚ ಅಂದ್ರೆ ಮತ್ತೆ ಅರ್ಯಮನನ್ನ ಅಂತ, ಹೀಗೆ ವೈವಸ್ವತ ಮತ್ತು ಅರ್ಯಮ ಇವರಿಬ್ರು ಕೂಡ ಬೇರೆ ಬೇರೆ ಅಂತ ಕಂಡು ಬರ್ತದೆ. ಅದು ಭ್ರಾಮಕನೂ ಆಗಿರ್ಬೋದು, ಪಾಠವೇ ಸರಿ ಇಲ್ಲದಿದ್ರೂ ಇರಬಹುದು. ಖಂಡಿತವಾಗಿಯೂ ವೈವಸ್ವತ ಮತ್ತು ಅರ್ಯಮ ಇಬ್ರು ಒಂದೇ. ಸೂರ್ಯನ ಮಗನಾದ ಅರ್ಯಮ ಅಂದ್ರೆ ಯಮ ಅಂತ ಅರ್ಥ. ಅದಕ್ಕೆ ಅಗ್ನಿಶ್ವಾತ ಮೊದಲಾದ ಪಿತೃಗಳನ್ನ ಇವರೆಲ್ಲರಿಗೂ ಕೂಡ ಹೀಗೆ ತರ್ಪಣ ಕೊಡಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ಪಿತೃನ್ ಪಿತಾಮಹಾಂಶ್ಚೈವ ಅಂತ ಅದು ಪಿತೃ ಇತ್ಯಾದಿಗಳಿಗೆ ತರ್ಪಣ ಕೊಡಬೇಕು ಅಂತ ಮುಂದೆ ಕಂಡು ಬರ್ತದೆ. ತಂದೆ, ಅಜ್ಜ, ಮುತ್ತಜ್ಜ, ತಾಯಿ ಮೊದಲಾದವರೆಲ್ಲರೂ ಕೂಡ ತರ್ಪಣ ಕೊಟ್ಟು ಮುಗಿಸ್ಬೇಕು. ಅದನ್ನ ಇಲ್ಲಿರೋದ್ರೆಲ್ಲವನ್ನೂ ನಾನು ಓದ್ಬೇಕಾದ್ದೂ ಇಲ್ಲ. ತಂದೆ, ತಂಗಿ, ತಾಯಿಯ ತಂಗಿ ಇತ್ಯಾದಿಗಳು. ಇನ್ನು ಕೆಲವು ವ್ಯಾಖ್ಯಾನದಲ್ಲಿ ತಾಯಿಯ ತಂದೆ ಇತ್ಯಾದಿಗಳ ಬಗ್ಗೆ ವರ್ಣನೆ ಮಾಡಿಲ್ಲ, ಅವ್ರದನ್ನು ಕೂಡ ತಿಳ್ಕೊಳ್ಬೇಕು ಅಂತ ಬರೆದಿದ್ದಾರೆ. ಮುಂದೆ ಉಪಾಧ್ಯಾಯ ಇತ್ಯಾದಿಗಳಿಗೆ ತರ್ಪಣ ಕೊಡಬೇಕು ಅನ್ನೋದ್ರ ಬಗ್ಗೆ ವರ್ಣನೆ ಇದೆ. ಇದಿಷ್ಟನ್ನು ನೋಡಿದ್ದಾದ್ಮೇಲೆ ಇನ್ನು ಮುಂದೆ ನಾವೀಗಾಗಲೇ ಒಂದು 2-3 ಮಂತ್ರಗಳ ಅರ್ಥವನ್ನು ನೋಡ್ಬೇಕಾಗಿತ್ತು. ಚಿತ್ರಂ ದೇವಾನ ಮುದಗಾತನಿಕಂ ಒಂದು, ತಚ್ಚಕ್ಷುರ್ ದೇವಹಿತಂ ಅಂತನ್ನುವಂಥ ಒಂದು ಮಂತ್ರ, ಮತ್ತೆ ಹಂಸಕ್ಷುಷಿಷತ್ ಅನ್ನುವಂಥ ಒಂದು ಮಂತ್ರ. ಇವುಗಳ ಅರ್ಥವನ್ನ ಇನ್ನು ಮುಂದೆ ಶ್ರವಣ ಮಾಡೋಣ.